ಸೊ ಹಲೋ ಗೈಸ್, ನಿಮ್ಮೆಲ್ಲರಿಗೂ ವರ್ಷಾ ಕಾವೇರಿ ಹಾಗೂ ವರುಣ್ ಆರಾಧ್ಯ ಅವ್ರ ಮಧ್ಯೆ ಇರ್ತಿರೋಂತ ಕಾಂಟ್ರವರ್ಸಿ ಗೊತ್ತೇ ಇದೆ. ರೀಸೆಂಟ್ ಆಗಿ ಕೂಡ ಒಂದು ಪರ್ಸನಲ್ ಫೋಟೋಸ್, ಪರ್ಸನಲ್ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತ ಒಂದು ಬೆದರಿಕೆ ಆಗಿ ಅದು FIR ತಕ ಹೋಗಿ ಫುಲ್ ನ್ಯೂಸ್ ಅಲ್ಲೆಲ್ಲ ಹರಿದಾಡಿತ್ತು. ಸೊ ಅದನ್ನ ಕ್ಲಾರಿಟಿ ಕೊಡೋಕೋಸ್ಕರ ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿ ಅವರಿಬ್ರು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅವ್ರದೇ ಆದಂತ ಒಂದು ರೀತಿಯಲ್ಲಿ ಪಾಡ್ಕಾಸ್ಟ್ಗಳ ಮುದ್ರ ನಮ್ಗೆ ಕೊಟ್ಟಿದ್ರು, ಕ್ಲಾರಿಟಿ ಕೊಟ್ಟಿದ್ರು. ವರುಣ್ ಆರಾಧ್ಯ ಅವರು ಹೋಗ್ಬಿಟ್ಟು ಒನ್ ಜಾಯಿಂಟ್ ಕನ್ನಡ ಅನ್ನೋರ್ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿ ಆ ಅಣ್ಣನ ಜೊತೆ ಒಂದು ಕ್ಲಾರಿಟಿ ಕೊಟ್ಟಿದ್ರು ನಮ್ಗೆ. ಹಾಗೆ ವರ್ಷಾ ಕಾವೇರಿ ಅವರು ಕೂಡ ಸ್ಪೀಡ್ ಟಾಕ್ ಕನ್ನಡ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿ ನಮ್ಗೆ ಕ್ಲಾರಿಟಿ ಕೊಟ್ಟಿದ್ರು. ಸೊ ನಿಮ್ಗೆ ಕಂಪ್ಲೀಟ್ ಅವ್ರ ಬ್ರೇಕಪ್ ಏನಾಯ್ತು, ಅವ್ರ ಸ್ಟೋರಿ ಹೇಗೆ, ಏನೇನಾಯ್ತು, ಏನ್ ರಿಯಾಲಿಟಿ ಅಂತ ತಿಳ್ಕೊಬೇಕಾದ್ರೆ ಹೋಗ ಪಾಡ್ಕಾಸ್ಟ್ ಚೆಕ್ಔಟ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಇವಾಗ ನಿಮ್ಗೆ ಗೊತ್ತಿರೋ ಅಂತಾನೆ ಒನ್ ಜಾಯಿಂಟ್ ಕನ್ನಡ ಅವ್ರು ಬಂದ್ಬಿಟ್ಟು ವರುಣ್ ಆರಾಧ್ಯ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ಸಿದ್ರು ಕರೆದ್ಬಿಟ್ಟು. ಸೊ ಇವಾಗ ಅವ್ರ ಮೇಲೆ ಬಂದ್ಬಿಟ್ಟು ಜನ ಎಲ್ಲ ಕಮೆಂಟ್ ಮಾಡ್ತಾರೆ, ನೀವು ದುಡ್ಡು ಇಸ್ಕೊಂಡ್ ಮಾಡಿದೀರಾ ಹಾಗೆ ಹೀಗೆ ಅಂತೆಲ್ಲ ಅವ್ರ ಮೇಲೆ ಅಲಿಗೇಷನ್ ಆಗ್ತಿರೋದ್ರಿಂದ ಅವರೇ ಓನ್ ಆಗಿ ಮುಂದೆ ಬಂದ್ಬಿಟ್ಟು ಕ್ಲಾರಿಟಿ ಕೊಟ್ಬಿಟ್ಟು ಒಂದು ವಿಡಿಯೋ ಮಾಡಾಕಿದ್ದಾರೆ. ಏನೇನ್ ಆಡಿತು, ನನ್ನ ಈ ತರ ದುಡ್ಡು ಇಸ್ಕೊಂಡು ಹೇಗೆ ಅವ್ರು ವಿಡಿಯೋ ಮಾಡ್ತಾರೆ, ಅವ್ರ ಚಾನಲ್ ಹೇಗಿರುತ್ತೆ ಪಾಡ್ಕಾಸ್ಟ್ ಪ್ರೊಸೆಸ್ ಅಂತ. ಸೊ ಅದನ್ನ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದಾರೆ. ಸೊ ಆಕ್ಚುಲಿ ಅವ್ರೊಬ್ರು ಒಳ್ಳೆ ಕಂಟೆಂಟ್ ಕ್ರಿಯೇಟರ್. ಸೊ ನೋಡೋಣ ಇದೆ ಹೋಗಿ ಮುಟ್ಟುತ್ತೆ ಅಂತ. ಸೊ ಅವರ ಕ್ಲಾರಿಟಿ ಕೊಟ್ಟಿರೋ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಅವ್ರು ಏನ್ ಹೇಳಿದ್ದಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಇನ್ನ ನಮ್ಮ TK ಬೈ ಅಂದ್ರೆ ಟಿಪಿಕಲ್ ಕನ್ನಡಿಗ ಅವರು ಕೂಡ ಟಾಕ್ಸಿಕ್ ಕನ್ನಡಿಗ ಅಂತ ಎಲ್ಲರೂ ರೇಕ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಗಾಡಿ ಮೇಲೆ #ಟಾಕ್ಸಿಕ್ ಅಂತ ಹಾಕ್ಸಿದ್ರು, ನೀವು ನೋಡ್ತಾ ಇರ್ಬೋದು ಸೈಡ್ ಅಲ್ಲಿ. ಸೊ ಈ ತರ ಹಾಕ್ಸಿದ್ರು. ಸೊ ಇದು ಅವ್ರು ಬೇರೆಯವ್ರ ಟಾಂಗ್ ಕೊಡಕ್ ಹಾಕ್ಸಿದ ಇಲ್ಲ, ಬೇರೆ ಒಂದು ಮನ್ಸಲ್ಲಿ ಏನೋ ಇಟ್ಕೊಂಡು ಹಾಕ್ಸಿದ, ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಸೊ ನೋಡ್ಬೇಕಿದು ಇನ್ನ ಎಲ್ಲಿ ಹೋಗುತ್ತೆ, ಮೋಟರ್ ಬ್ಲಾಗಿಂಗ್ ಏನಾಗುತ್ತೆ ಅಂತ. ಕಿರಣ್ ಅವರು ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಮೋಟರ್ ಬ್ಲಾಗ್ ಅಲ್ಲಿ ಬೆಂಗಳೂರಿಂದ ಲಂಡನ್ ತಕ್ಕ ಹೊರಟಿದ್ದಾರೆ. ಸೊ ಅವ್ರ ಟ್ರಿಪ್ ಅಲ್ಲಿ ಹೋಗಿ ಅವ್ರ ಚಾನಲ್ ಇರುವಂತ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರೆ, ಪೋಸ್ಟ್ ಮಾಡಿ 8 ಅವರ್ಗೆ ಆಲ್ಮೋಸ್ಟ್ 42,000 ವ್ಯೂಸ್, 43,000 ವ್ಯೂಸ್ ಹೋಗ್ತದೆ, ಇನ್ಕ್ರೀಸ್ ಆಗ್ತಾನೆ ಇದೆ ಈ ವಿಡಿಯೋ ನಾನು ಹಾಕ್ಬೇಕಾದ್ರೆ. ಸೊ ನೀವು ಹೋಗ್ಬಿಟ್ಟು ಆ ವಿಡಿಯೋ ಕೂಡ ಚೆಕ್ಔಟ್ ಮಾಡಬಹುದು. ತುಂಬಾ ಚೆನ್ನಾಗಿ ಚೈನಾ ಹೇಗಿದೆ, ಅಲ್ಲಿನ ಜಾಗ, ಅಲ್ಲಿನ ಜನ ಹೇಗಿದ್ದಾರೆ ಅಂತ ನಮಗೆ ಮೋಟರ್ ಬ್ಲಾಗಿಂಗ್, ಒಂದು ಮೋಟರ್ ಬ್ಲಾಗರ್ಸ್ ವ್ಯೂ ಪರ್ಸ್ಪೆಕ್ಟಿವ್ ನಮಗೆ ತೋರಿಸ್ಕೊಂಡ್ ಬಂದಿದ್ದಾರೆ. ಅವರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿನಿ, ನೀವು ಡೈರೆಕ್ಟ್ ಹೋಗಿ ಸರ್ಚ್ ಮಾಡ್ಕೊಂಡು ವಿಡಿಯೋ ನೋಡಬಹುದು. ಇನ್ನ ನಮ್ಮ ಡಾಕ್ಟರ್ ಬ್ರೋ ವಿಷಯಕ್ಕೆ ಬಂದ್ರೆ, ಅವರಂತೂ ಲಾಸ್ಟ್ ವಾರ ಒಂದು ಸ್ಟ್ರೀಮ್ ಮಾಡಿ ಅವ್ರ ಇನ್ಕಮ್ ಎಷ್ಟಿತ್ತು ಅಂತೆಲ್ಲ ರಿವೀಲ್ ಮಾಡಿ ಓಪನ್ ಆಗಿ ಆನ್ಲೈನ್ ಅಲ್ಲಿ. ಆ ಸ್ಟ್ರೀಮ್ ಆಗಿ 3 ವಾರ ಆಗ್ತಾ ಬಂತು, ಇನ್ನ ಯಾವುದೇ ರೀತಿ ಅಂತ ಅವರಿಂದ ಅಪ್ಡೇಟ್ಸ್ ಅಥವಾ ವಿಡಿಯೋಸ್ ಬಂದಿಲ್ಲ ಯೂಟ್ಯೂಬ್ ಅಲ್ಲಿ. ನೋಡ್ಬೇಕು ಇನ್ನ ಯಾವಾಗ, ಮೇ ಬಿ ಅವ್ರು 4ನೇ ವಾರ ಆದ್ಮೇಲೆ ವಿಡಿಯೋ ಹಾಕ್ತಾರೆ, ಒಂದು ತಿಂಗಳು ಬ್ರೇಕ್ ತಗೊಂಡು ಅನ್ಕೊಂಡಿದ್ವಿ. ಇನ್ನು ಇವತ್ತು DV ಅವರು ಕೂಡ ಟಿಪಿಕಲ್ ಕನ್ನಡಿಗ ಅವ್ರ ಪರವಾಗಿ ಮಾಡುವಂತ ರೀಲ್ಸ್ ಗೆ, ಅಂದ್ರೆ ಟಿಪಿಕಲ್ ಫೀವರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅವರು ಟಿಪಿಕಲ್ ಕನ್ನಡಿಗ ಪರವಾಗಿ ರೀಲ್ಸ್ ನ ಮಾಡ್ತಾರೆ. ಸೊ ಅವ್ರಿಗೆ ರಿಪ್ಲೈ ಮಾಡ್ತಾ ಕೆಲವೊಂದು ಮಾತನಾಡಿದರೆ, ನೀವೇ ಕೇಳಿಸ್ಕೊಳ್ಳಿ. 6 ಜನ ಶೇರ್ಗಳು ಎಡಿಟ್ಗಳು ಮಾಡ್ತಾನೆ ಇದೀರಾ, ಸಾಕು ಬಿಡ್ರು, ಏನು ಯೂಸ್ ಇಲ್ಲ. ಮಾತಾಡಿದ್ರೆ ಪೊಲೀಸ್ ಅವ್ರ ಹತ್ರ, ಓಡೋವ್ರ ಹತ್ರ ಏನ್ ಮಾಡಿ ಏನ್ ಯೂಸ್? ಇವ್ರದ್ದು ಹೆಂಗೈತೆ ಕತೆ ಅಂದ್ರೆ ಮಗಂದು ಗುರು, ನೀನು ಫುಲ್ ರಿಯಾಕ್ಷನ್ ಫುಲ್ ಏನಂತ ಹೇಳಿದಾರೆ ಅಂತ ತಿಳ್ಕೊಳಕೋಸ್ಕರ ಅವ್ರನ್ನ ಚಾನಲ್ ಹೋಗಿ ವಿಡಿಯೋನ ಫುಲ್ ಚೆಕ್ಔಟ್ ಮಾಡಿ. ಇದೇ ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಸಿಗೋಣ. ಸಿ ಯು, ಟೇಕ್ ಕೇರ್, ಗುಡ್ ಬೈ.